ಅಬ್ಬಬ್ಬಬ್ಬ ಬಿನಾನ್ಗಿತ್ತಿ ನೀ ಅಳ್ತಿರೋದು ನೋಡು, ಏನು ಗೊತ್ತೇ ಇಲ್ಲ ಅಂದಂಗೆ. ಆ ಅಲ್ಲ, ದೊಡ್ಡ ದೊಡ್ಡ ಮನೆ ಗಂಡು ಸಿಕ್ಕಿದ್ರೆ ಬುಟ್ಟಿಗೆ ಹಾಕೊಂಡು ಬಿಡ್ತೀರ ಕಣ್ರೆ ನಿಮ್ಮಂಥವ್ರು. ನಂಗೆ ಗೊತ್ತು. ಇಲ್ಲ ಆಂಟಿ, ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಓಹೋ, ಇಲ್ಲ, ನಾನು ಇವಳ ಬಗ್ಗೆ ಏನು ತಿಳ್ಕೊಂಡಿಲ್ಲ. ಹೇಳ್ದಲೆ ಕೇಳ್ದಲೆ ಮದುವೆ ಆಗಿ ಬಂದಿರೋ ನೋಡಿದ್ರೇನೆ ಎಲ್ಲ ಗೊತ್ತಾಗ್ತೈತಿ. ಏನೋ ಇವಳ ಬಗ್ಗೆ ತಿಳ್ಕೊಬೇಕಿತ್ತಂತೆ. ನೀನಿಲ್ಲಿ ಮೊಸಳೆ ಕಣ್ಣೀರಾಗ್ಬಿಟ್ರೆ ಯಾರು ಇಲ್ಲಿ ಕರ್ಗೋರಿಲ್ಲ ಕಣಮ್ಮ. ಹೋಗ್ತೀರಿ ಇಲ್ಲಿಂದ. ಯಾಕತ್ತೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಇದ್ರಲ್ಲಿ ಗಂಗಾ ಅವ್ರದ್ದು ಏನು ತಪ್ಪಿಲ್ಲ ಅಂತ ಅವಾಗ್ಲಿಂದ ಹೇಳ್ತಿದ್ದೀನಿ ತಾನೆ. ಇದ್ರಲ್ಲಿ ಗಂಗಂದು ಸ್ವಲ್ಪನೂ ತಪ್ಪಿಲ್ಲ. ಈ ಗಂಗಂಗೆ ಯಾಕೆ ಬೈತಿದ್ದೀರಾ ನೀವು? ಅಯ್ಯೋ ನೀನ್ ಸುಮ್ನಿರಪ್ಪ ರಾಜು. ಇಂಥ ಹುಡ್ಗಿರ್ನೆಲ್ಲ ನಾನು ಸುಮಾರು ನೋಡಿದ್ದೀನಿ. ಸ್ವಲ್ಪ ಏನಾದ್ರೂ ದುಡ್ಡಿರೋ ಹುಡ್ಗ ಸಿಗ್ಬಿಟ್ರೆ ಸಾಕು, ಹಿಂದೆ ಬಿದ್ಬಿಟ್ಟು ಅವ್ರ ತಲೆನ ಕೆಡಿಸ್ಬಿಡ್ತಾರೆ. ಯಾಕತ್ತೆ ನಾನು ಪದೇ ಪದೇ ಹೇಳ್ತಿದ್ದೀನಿ ತಾನೆ, ಇದ್ರಲ್ಲಿ ಅವ್ರದ್ದು ಏನು ತಪ್ಪಿಲ್ಲ ಅಂತ. ಅವ್ರೇನು ಹೇಳಿಲ್ಲ, ನಾನೇ ಇಷ್ಟಪಟ್ಟಾಗಿರೋದು. ನೋಡಿ ರಜೋರೆ, ನಾನು ಹೇಳ್ದಿರ್ತಾನೆ ನಿಮ್ಗೆ ಈ ತರ ಹೇಳಿಕೆ ಹೇಳ್ದಲೆ ಕೇಳ್ದಲೆ ಮದ್ವೆ ಆಗೋದು ತಪ್ಪು, ಬೇಡ ಇನ್ನೊಂದ್ ಸ್ವಲ್ಪ ದಿವಸ ನೋಡೋಣ ಅಂತ ಹೇಳಿದ್ರು ನೀವು ಕೇಳಲಿಲ್ಲ. ಈಗ ನೋಡ್ರಿ ಎಲ್ಲರೂ ಹೆಂಗೆ ಬಾಯ್ ಬಂದಂಗೆ ಮಾತಾಡ್ತಿದ್ದಾರೆ. ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ ರಾಜು. ನನ್ನಿಂದ ಪಾಪ ನಿಮ್ಗೂ ತೊಂದರೆ ಆಗ್ತಿದೆ. ಇಲ್ಲ ಗಂಗಾ ಅವ್ರೆ, ನೀವ್ ಯಾಕೆ ಈ ತರ ತಿಳ್ಕೊಂತೀರಾ? ಏನೂ ಆಗಲ್ಲ, ಸುಮ್ನಿರ್ರಿ ನೀವು ಸ್ವಲ್ಪ ಹೊತ್ತು. ಎಲ್ಲರೂ ಒಳಗೋಗಾಯ್ತು, ಈಗ ನಾನು ಒಳಗಡೆ ಹೋಗ್ತೀನಿ. ಇಲ್ಲೇ ನಿಂತು ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ. ಏನ್ ರಾಜು ಇದು? ನಾನು ಯಾವುದೋ ಒಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತ ಮಾತ್ರ ನೀನು ನಂಗೆ ಹೇಳಿದೆ. ಈ ಥರ ಮದುವೆ ಆಗಿ ಬರ್ತೀನಿ ಅಂತ ಒಂದು ಮಾತು ಹೇಳಿಲ್ವಲ್ಲೋ? ಇಲ್ಲ ರಾಜು, ಈ ಥರ ಸಡನ್ನಾಗಿ ನೀನು ಮದುವೆ ಆಗಿ ನಿಂತ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮನ ಗತಿ ಏನು ಹೇಳು? ಅವರಿಗೆ ಬೇಸರ ಮಾಡ್ದಂಗಾಗಲ್ವಾ? ಅವ್ರ ಮನ್ಸಿಗೆ ನೋವು ಉಂಟು ಮಾಡಿಬಿಟ್ಟೆ ರಾಜು ನೀನು. ಅಲ್ಲ, ನೀವು ಒಂದು ಮಾತು ನಂಗಾದ್ರೂ ಹೇಳೋದಲ್ವಾ? ದೊಡ್ಡಮ್ಮ ನಾನು ಮದುವೆ ಆಗಿ ಬರ್ತಿದ್ದೀನಿ, ಪ್ರೀಸಿ ದುಡ್ಗಿನೇ ಅಂತ ಹೇಳೋಕ್ಕಾಗ್ಲಿಲ್ವೇನಲ್ಲ? ಅಲ್ಲ, ನೀನು ಏನು ಹೇಳ್ದಲೆ ಸಡನ್ನಾಗಿ ಮದುವೆ ಆಗಿ ಈ ಥರ ಹುಡ್ಗಿನ ಕರ್ಕೊಂಬಂದ್ರೆ ಎಲ್ಲರೂ ಏನನ್ನಲ್ಲ ಹೇಳು? ಸಾರಿ ದೊಡ್ಡಮ್ಮ, ಅದೇನಾಯ್ತು ಅಂದರೆ ನಾನು ಈ ಪರಿಸ್ಥಿತಿಲಿ ಮದುವೆ ಆಗಲೇಬೇಕಾಯ್ತು. ಯಾಕಂದರೆ ಇವತ್ತು ಮಾರ್ಕೆಟಿಗೆ ಹೋಗಿದ್ವಾ, ಅಲ್ಲಿ ಗಂಗಾ ಅವರಮ್ಮ ಸಿಕ್ಕಿದ್ರು. ಅವರು ಗಂಗನ ಮೇಲೆ ಕೈ ಮಾಡಿ ಮಾರ್ಕೆಟಲ್ಲೆಲ್ಲ ಅವರು ತಲೆ ಕೂದಲು ಇಟ್ಕೊಂಡು ಎಳಿಯೋದು ಹೊಡಿಯೋದು ಎಲ್ಲ ಮಾಡ್ತಿದ್ರ. ಹಾಗಾಗಿ ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ ದೊಡ್ಡಮ್ಮ. ಅದಕ್ಕೋಸ್ಕರ ನಾನು ಸಿಟ್ಟಲ್ಲಿ ನಂದು ಗಂಗನ ಮದುವೆ ಆಗಿದೆ, ನಾವಿಬ್ಬರು ಮದುವೆ ಆಗಿದ್ದೀವಿ ಆಲ್ರೆಡಿ ಅಂತ ಹೇಳ್ಬಿಟ್ಟೆ. ಅದಕ್ಕೋಸ್ಕರ ಅವರ ಚಿಕ್ಕಮ್ಮ ಸರಿ ಇಲ್ಲ, ಮತ್ತೆ ಏನಾದರೂ ಕಿತಾಪತಿ ಮಾಡ್ತಾರೆ, ಮತ್ತೆ ಗಂಗಾ ಅವ್ರನ್ನ ಎಲ್ಲಿ ಅದೇ ಹುಡುಗನ ಕೊಟ್ಟು ಮದುವೆ ಮಾಡಿಬಿಡ್ತಾರೋ, ಮತ್ತೆ ಎಲ್ಲಿ ಮದುವೆ ಆಗಿಲ್ಲ ಅನ್ನೋದು ಗೊತ್ತಾದರೆ ಮತ್ತೆ ಗಂಗನ ಎಲ್ಲಿ ಎಳ್ಕೊಂಡು ಹೋಗ್ಬಿಡ್ತಾರೋ ಅನ್ನೋ ಭಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಬಿಟ್ಟೆ ದೊಡ್ಡಮ್ಮ. ಸರಿ ಕಣೋ ರಾಜು, ನೀನು ಗಂಗನ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ, ನನ್ನ ಬಗ್ಗೆ, ನಿಮ್ಮ ಅಜ್ಜಿ ಬಗ್ಗೆ, ಯಾರ ಬಗ್ಗೆನೂ ಏನೋ ಸ್ವಲ್ಪನೂ ಯೋಚನೆ ಮಾಡಲಿಲ್ಲ ಅಲ್ವಾ? ನಮ್ಗೊಂದು ಮಾತು ತಿಳಿಸ್ತಿದ್ರೆ ನೀವು ನಾವೆಲ್ಲ ನಿಂತು ನಿನ್ನ ಮದುವೆ ಮಾಡ್ತಿದ್ವಿ ಗೊತ್ತಾ? ಅಲ್ಲ ಕಣೋ ರಾಜು, ಪ್ರೀತಿಯಿಂದ ಬೆಳೆಸಿರೋ ನಿನ್ನ ನೀನು ಇಷ್ಟನ ನಾವು ಬೇಡ ಅಂತಿದ್ವಿನ? ನಾವೆಲ್ಲ ಸರಿ ನಿನ್ನ ಮದುವೆ ಮಾಡ್ತಿದ್ವಿ ತಾನೆ, ಗ್ರ್ಯಾಂಡಾಗಿ ಮದುವೆ ಮಾಡ್ತಿದ್ವಿ. ಅದನ್ನ ಬಿಟ್ಟು ನೀನು ಒಂದು ಮಾತು ಹೇಳ್ದಲ್ಲ ಈ ಥರ ಸಡನ್ನಾಗಿ ಮದುವೆ ಆಗಿ ಬಂದು ನಿಂತರೆ ನಮ್ದೆಲ್ಲ ಗತಿ ಏನು ರಾಜು? ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕು ತಾನೆ. ಈಗ ನಾನು ಹೇಗೆ ಹೇಳಿ ನಿಮ್ಮ ಅಮ್ಮನ ಹತ್ರ, ನಿಮ್ಮ ಅಪ್ಪನ ಹತ್ರ ಎಲ್ಲ ಹೇಗೆ ಮಾತಾಡಲಿ ಹೇಳು? ಸಾರಿ ದೊಡ್ಡಮ್ಮ, ನಮಗೆ ಕ್ಷಮಿಸ್ಬೇಡಿ. ನಮ್ಮಿಂದ ಏನಾದರೂ ಗೊತ್ತಿಲ್ಲದಲ್ಲೇ ತಪ್ಪಾದ್ರೆ ಕ್ಷಮಿಸ್ಬೇಡಿ ದೊಡ್ಡಮ್ಮ ಪ್ಲೀಸ್. ಇದ್ರಲ್ಲಿ ರಾಜು ಅವ್ರದ್ದು ಏನೂ ತಪ್ಪಿಲ್ಲ. ನಂಗೋಸ್ಕರ ಪಾಪ ರಾಜು ಅವ್ರ ಫ್ಯಾಮಿಲಿನೆಲ್ಲ ನೋವು ಉಂಟು ಮಾಡ್ದಂಗಾಯ್ತು. ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಎಲ್ಲ ನನ್ನಿಂದ. ಬಿಡಮ್ಮ, ನೀನು ಯಾಕೆ ಕಣ್ಣೀರು ಹಾಕ್ತೀಯ ಬಿಡು. ಹೆಣ್ಮಕ್ಳು ಈ ಥರ ಕಣ್ಣೀರು ಹಾಕಿದ್ರೆ ಮನೆಗೆ ಶೋಭೆ ಎಲ್ಲ ನೋಡು. ಏನೋ ಆಗೋದು ಆಗೋಗ್ಬಿಟ್ಟಿತ್ತೆ, ಮುಂದೆ ಏನು ಮಾಡಬೇಕು ಅಂತ ನೋಡೋಣ. ಸುಮ್ಮನೆ ನೀನು ಅಳ್ಬೇಡ, ಸುಮ್ಮನೆ ಸಮಾಧಾನ ಮಾಡ್ಕೊ. ಥ್ಯಾಂಕ್ ಯು ದೊಡ್ಡಮ್ಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನಿಂದನೇ ಅಲ್ವಾ ರಾಜು? ನನ್ನಿಂದ ಪಾಪ ನಿಮ್ಗೆ ಹಿಂಸೆ ಆಗ್ತಿದೆ ಅಲ್ವಾ ರಾಜು? ಇಲ್ಲ ಬಿಡಮ್ಮ, ಹಾಗೇನಾಗಿಲ್ಲ, ಸುಮ್ಮನೆ ನಾನೆಲ್ಲ ಸರಿ ಮಾಡ್ತೀನಿ. ನಾನು ಬಂದಿಲ್ವಾ? ಯಾರು ನನ್ನ ಮಾತು ಕೇಳಲ್ಲ, ನೋಡೋಣ. ಥ್ಯಾಂಕ್ ಯು ದೊಡ್ಡಮ್ಮ, ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ. ಫಸ್ಟ್ ನಾವು ಮನೆ ಒಳಗೆ ಹೋಗೋಣ, ಆಮೇಲೆ ಅಪ್ಪ ಅಮ್ಮನ ಹತ್ರ ನನಗೆ ಹೇಗೆ ಸಾರಿ ಕೇಳಬೇಕು ಅಂತ ಗೊತ್ತು. ಫಸ್ಟ್ ನಮ್ಮನ್ನ ಮನೆ ಒಳಗೆ ಹೋಗ್ಬಿಡಿ ದೊಡ್ಡಮ್ಮ. ಕಣಪ್ಪ, ನಡಿ ಮನೆ ಒಳಗೆ ಹೋಗೋಣ, ಮನೆ ತುಂಬಿಸ್ಕೊಳ್ಳೋಣ ನಡಿ ಗಂಗನ್ನ. ಏನ್ ಸರಿ ಮಾಡ್ತೀರಾ ಅದಕ್ಕೆ? ಅಣ್ಣನೇ ಹೇಳೋಗಿದ್ದಾನೆ, ನಂಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಇದ್ರಲ್ಲಿ ನೀವೇನ್ ಮನೆ ತುಂಬಿಸ್ಕೊಳ್ಳೋದು? ಅಣ್ಣ ಒಂದ್ಸತಿ ಬೇಡ ಅಂತ ಹೇಳಿಲ್ವಾ? ಬಾಯಿ ಮುಚ್ಚೆ ನೀನು. ಯಾಕೆ ಬೇಡ ಅಂತಾರೆ? ಏನೋ ಗೊತ್ತಿಲ್ದಲೆ ಮದುವೆ ಆಗಿ ಬಂದಿದ್ದಾನೆ, ಅದಕ್ಕೆ ಮನೆಗೆ ಬರಬೇಡ ಅಂತ ಹೇಳಿದಾನ? ತಡಿ ಕೇಳ್ತೀನಿ ಅವನನ್ನ. ಅಯ್ಯೋ, ನನ್ನ ಮೇಲೆ ಯಾಕೆ ಆ ಥರ ರೇಗಾಡ್ತೀರಾ ಅದಕ್ಕೆ? ಅಣ್ಣ ಹೇಳಿರೋದಕ್ಕೆ ತಾನೇ ನಾನು ಹೇಳ್ತಿರೋದು. ಅಣ್ಣನೇ ಬೇಡ ಅಂತ ಹೋದ್ಮೇಲೆ ಅದಕ್ಕೇನು ಅಣ್ಣ ಹೋಗಿದ್ ನೋಡಿ ಅದಕ್ಕೇನು ಹೋದ್ರು, ನಮ್ಮಮ್ಮನೂ ಒಳಿಕೋಯ್ತು. ಈಗ ಯಾರು ಮನೆ ತುಂಬಿಸ್ಕೊಂತಾರೆ ಇವ್ರನ್ನ? ಯಾಕೆ ನಾನಿಲ್ವಾ? ಇರಿ ಸೊಸೆ, ನಾನು ಇರುವಾಗ ಯಾಕೆ ಮನೆ ತುಂಬಿಸ್ಕೊಳ್ಳಲ್ಲ? ನಾನು ನೋಡ್ತೀನಿ ನಡಿ. ಓಹೋ, ಏನೋ ಹೇಳ್ಬಿಟ್ನಂತೆ ಇವ್ರಣ್ಣ. ಎಲ್ಲಿ ಕರಿ ಅವ್ರನ್ನ, ಕರಿಯೇ ನೋಡೋಣ, ಕೇಳೋಣ ಏನು ಅಂತ.
ಏನೋ ಗೊತ್ತಿಲ್ದಲೆ ತಪ್ಪು ಮಾಡಿಬಿಟ್ಟಿದಾರಪ್ಪ. ಅದನ್ನೇ ಮುಂದುವರ್ಸ್ಕೊಂಡೋದ್ರೆ ಸರಿ ಹೋಗುತ್ತಾ? ಏನೋ ದೊಡ್ಡೋರು ಇರುವಾಗ ಏನೋ ಸಣ್ಣವ್ರು ಒಂದೊಂದು ತಪ್ಪು ಮಾಡ್ತಾರೆ, ನಾವು ಕ್ಷಮಿಸೋ ಮುಂದೆ ಹೋಗ್ಬೇಕಪ್ಪ. ಆ ತಪ್ಪನ್ನೇ ನೀವು ಮಾಡಿದ ಮಹಾ ತಪ್ಪು 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 ಅಂತ ಕುತ್ಕೊಂಡ್ರೆ ಸರಿ ಹೋಗುತ್ತಾ? ನಡಿ, ಏನಾಗಲ್ಲ. ಸ್ವಲ್ಪ ದಿವಸ ಎಲ್ಲ ಕೋಪದಲ್ಲಿ ಇರ್ತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೋಡು, ಅಷ್ಟು ಮುದ್ದಾಗಿರೋ ಹುಡುಗಿನ ಮದುವೆ ಆಗಿ ಬಂದಿದ್ದ ನಮ್ಮ ರಾಜು. ಅಂಥದ್ರಲ್ಲಿ ಅಷ್ಟು ಮುದ್ದಾಗಿರೋ ಹುಡುಗಿನ ಮನೆ ತುಂಬಿಸ್ಕೊಳ್ಳೋದು ಬಿಟ್ಟು ಏನೋ ಬೇಡ ಅಂತ ಹೇಳೋದ್ನಂತೆ. ಗಿರ್ಜಾ, ಗಿರ್ಜಾ, ಬಾರಮ್ಮ ಇಲ್ಲಿ ಹೊರ್ಗಡೆ. ಗಿರ್ಜಾ. ಯಾಕೆಲ್ಲಪ್ಪ ಈ ತರ ಗಿರ್ಜಾ ಗಿರ್ಜಾ ಅಂತ ಕೂಗಾಡ್ತಿದೀಯ ನೀನು? ಯಾಕೆ? ಅಯ್ಯೋ ನೋಡಿ ಅತ್ತೆ, ಏನೋ ಗೊತ್ತಿಲ್ದಲೆ ರಾಜು ತಪ್ಪು ಮಾಡ್ಬಿಟ್ಟಿದ್ದಾನೆ. ಅದೇ ತಪ್ಪನ್ನ ದೊಡ್ಡದು ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಪಾಪ ಅವ್ನು ಎಲ್ಲಿ ಹೋಗ್ತಾನೆ ಹೇಳ್ರಿ, ಏನ್ ಮಾಡ್ತಾನೆ ಹೇಳ್ರಿ? ಏನೋ ಗೊತ್ತಿಲ್ದಲೆ ಪ್ರೀತಿಸಿ ಮದ್ವೆ ಆಗ್ಬಿಟ್ಟಿದ್ದಾನೆ. ಎಲ್ಲಿ ಮನೇಲಿ ಹೋಗ್ತಾರೋ ಇಲ್ವೋ ಹಂಗೆ ಹಿಂಗೆ ಅಂತ ಏನೋ ಒಂದು ಮದ್ವೆ ಆಗಿ ಬಂದಿನಪ್ಪ. ಹೋಗ್ಲಿ ಬಿಡ್ರಿ, ಕ್ಷಮಿಸಿ ಒಂಚೂರು, ಏನಾಗಲ್ಲ. ನಾವು ದೊಡ್ಡವರಾಗಿ ಸಣ್ಣ ಮಕ್ಳನ್ನ ಈ ತರ ಇದ್ ಮಾಡಿದ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಹೇಳ್ರಿ? ಅವನನ್ನ ಮನೆ ತುಂಬಿಸ್ಕೊಳ್ರಿ ಫಸ್ಟ್. ಅಯ್ಯೋ, ನಾನು ಅದನ್ನೇ ಬಡ್ಕೊಂಡ ಕಣೆ ಅವಾಗ್ಲಿಂದ ಗಿರ್ಜಿಂಗು ನಿಮ್ಮ ಇದನ್ನಂಗು ಎಲ್ಲ ಹೇಳ್ದೆ. ಏನೋ ಗೊತ್ತಿಲ್ದಲೆ ತಪ್ಪು ಮಾಡಿದಾರೆ ಹುಡುಗರು, ಮನೆ ತುಂಬಿಸ್ಕೊಳ್ರಿ. ಎಷ್ಟೊತ್ತಂತ ಹೊರಗಡೆ ನಿಲ್ಲಿಸ್ತೀನ? ಊರ್ ಜನ ಎಲ್ಲ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ ಹೇಳು? ಇವರೇ 4 ಜನಕ್ಕೆ ಬುದ್ಧಿ ಹೇಳೋರಾಗಿ ಇವರೇ ಈ ತರ ಮಾಡ್ತಿದ್ರಲ್ಲ, ಪಾಪ ಮನೆ ಮಗನ್ನ ಹೊರಗಡೆ ನಿಲ್ಲಿಸಿದಾರಲ್ಲ ಅಂತ ಊರ್ ಜನ ನೋಡಿ ಆಗ್ತಾರಲ್ವಿ. ನಾನು ಅದನ್ನೇ ಹೇಳ್ತಿದ್ದೀನಪ್ಪ. ಆದ್ರೆ ಗಿರ್ಜಾ ಇದನ್ನ ಕೇಳಕ್ಕೆ ರೆಡಿ ಇಲ್ಲ ನೋಡು. ನೀನು ಅವಳಿಗೆ ಗಿರ್ಜಂಗ್ ಒಂಚೂರು ಒಪ್ಸಿ ಕರ್ಕೊಂಬರೋಗು, ಮನೆ ತುಂಬಿಸ್ಕೊಳ್ಳಿ ಸೊಸೆನ. ಏನ್ ಮಾಡಕ್ಕಾಗುತ್ತೆ? ಏನೋ ಆಗೋದಾಗೋಗ್ಬಿಟ್ಟಿತ್ತೆ. ಅವ್ರ ಹಣೆ ಬರ್ದಲ್ಲಿ ಏನಿತ್ತು ಅದೇ ಆಗೋದು ಅಲ್ವಾ? ಅಮ್ಮ ಸುಮ್ಮನಿರು, ನಿಂಗೆ ಏನೂ ಗೊತ್ತಾಗಲ್ಲ. ಅಣ್ಣ ಹೇಳಿದ್ದೆ ಸರಿ. ನೋಡಿಲಿ, ನಮ್ಮ ರಾಜುಗೆ ಏನೂ ಗೊತ್ತಾಗಲ್ಲ ಪಾಪ. ಆ ಹುಡುಗಿನೇ ಸರಿ ಇಲ್ಲ. ಆ ಹುಡುಗಿ ಏನೇನೋ ಹೇಳಿ ಇವ್ನ ತಲೆ ಕೆಡಿಸಿ ಮದುವೆ ಆಗಿ ಬಂದಿರೋದು ಆಸ್ತಿಗೋಸ್ಕರ. ಇಂಥ ಹುಡುಗಿನ ನಾನು ಎಷ್ಟು ಜನಕ್ಕೆ ನೋಡಿಲ್ಲ ಹೇಳು? ಈ ಹುಡುಗಿ ದುಡ್ಡಿರೋರ ಬುಟ್ಟಿಗೆ ಬೀಳೋದು. ಹಂಗೆ ಏನೇನೋ ಹೇಳ್ಬಿಟ್ಟು ನಮ್ಮ ರಾಜು ತಲೆ ಕೆಡಿಸಿ ಮದುವೆ ಆಗಿ ಬಂದಿದ್ದಾಳೆ ನೋಡು. ನಮ್ಮ ಅಣ್ಣ ಮಾಡಿದ್ದೆ ಸರಿ. ಸುಮ್ಮನಿರು, ಮನೆ ಒಳಗೂ ತುಂಬಿಸ್ಕೋಬೇಡ. ಏನೂ ಇಲ್ಲ, ಇಲ್ಲೇ ಇರಲಿ ಅಣ್ಣ ಬರೋವರೆಗೂ. ಬಾಯಿ ಮುಚ್ಚೆ ಚಂದ್ರಿ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದೀಯ ನೀನು? ಯಾಕೆ ಈ ಥರ ಮಾತಾಡ್ತಿದೀಯ ಅಂತ ನಂಗೆ ಗೊತ್ತಾಗ್ತಿಲ್ಲಪ್ಪ. ಆವಾಗ್ಲಿಂದ ಆ ಹುಡುಗಿ ಮೇಲೆ ಏನೇನೋ ತಪ್ಪು ಆಪಾದನೆ ಎಲ್ಲ ಹೊರಿಸ್ತಿದೆಯಲ್ಲ ನೀನು. ಆ ಹುಡುಗಿ ನೋಡಿದ್ರೆ ನಂಗೇನೋ ಆ ಥರ ಕಾಣಿಸಲ್ಲಪ್ಪ. ಪಾಪ ನೋಡು, ನಾವು ಇಷ್ಟು ಮಾತಾಡಿದ್ರು ಆ ಹುಡುಗಿ ಸೈಲೆಂಟಾಗಿ ನಿಂತಿದೆ ಅಂದರೆ ಅವಳು ಎಷ್ಟು ಒಳ್ಳೆಯಳು ಅಂತ ಇದರಲ್ಲೇ ಗೊತ್ತಾಗುತ್ತೆ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು. ನಾನು ಬಂದು ನಿಮ್ಮ ಮನೇಲಿ ಬಿಟ್ಟು ತಿನ್ಕೊಂಡು ಬಿದ್ದಿದ್ದೀನಿ ಅಂತ ನೀವು ಯಾರು ನಮ್ಮ ಮಾತೆ ಕೇಳಬೇಡ್ರಿ. ಎಲ್ಲರೂ ನನ್ನನ್ನು ಹೆಂಗೆ ಮಾತಾಡ್ತಿದ್ದೀರಾ ನೋಡ್ರಿ. ನಾನು ಇಲ್ಲಿ ಇರಲ್ಲ, ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ. ಫಸ್ಟ್ ಆ ಕೆಲಸ ಮಾಡೆ ನೀನು. ಫಸ್ಟ್ ನಿಮ್ ಗಂಡನ ಮನೆಗೆ ಹೋಗು, ಅವಾಗೆಲ್ಲ ಸರಿ ಹೋಗುತ್ತೆ. ಅದನ್ನ ಬಿಟ್ಟು ಮದುವೆ ಮಾಡ್ಕೊಟ್ಟಾಗಿಂದ ಬರೀ ಇಲ್ಲೇ ಇದ್ದಾಳೆ ನಮ್ಮ ಮನೇಲಿ ಇರೋದಲ್ದಲೆ ಮತ್ತೆ ನಮ್ಮ ಮನೆ ಬಗ್ಗೆ ಮಾತಾಡಕ್ ಬರ್ತಾರೆ. ನೀನ್ ಬಾಯಿ ಮುಚ್ಕೊಂಡು ಇರ್ಬೇಕು, ನಾವೇನಾದ್ರೂ ಮಾಡ್ಕೊಡ್ತೀವಿ ಅಂತ. ಸರಿ, ಏನಾದರೂ ಮಾಡ್ಕೊಳ್ಳಿ. ಅಣ್ಣ ಬಂದಾಗ ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಏನಾದರೂ ಮಾಡ್ಕೊಳ್ಳಿ, ನಾನು ಇನ್ಮೇಲೆ ಏನು ಮಾತಾಡಲ್ಲ. ಏನಾದರೂ ಮಾಡ್ಕೊಳ್ಳಿ. ನೋಡು, ಹಿಂಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿರ್ಬೇಕು. ಅದನ್ನ ಬಿಟ್ಟು ನಮ್ಮನೆ ಬಗ್ಗೆ ಎಲ್ಲ ಮಾತಾಡಕ್ ಬರ್ತಾರೆ ನೋಡವ. ನಾವೆಲ್ಲ ಸೇರಿ ಏನು ಪಾಪ ಹೋಗ್ಲಿ ಅಂತ ನನ್ನ ಮೊಮ್ಮಗನ ಮುಖ ನೋಡ್ಕೊಂಡು ನಿನ್ನ ಮನೆ ತುಂಬಿಸ್ಕೊಳಕ್ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ನನ್ನ ಮಗ ಮಾತಾಡ್ಸೋವರೆಗೂ ನಾನು ನಿನ್ನನ್ನು ಮಾತಾಡ್ಸಲ್ಲ ಅಷ್ಟೇ. ಅಲ್ಲ ಅಜ್ಜಿ, ಎಲ್ಲರೂ ಸೇರಿ ಬರೀ ಗಂಗಂಗೆ ಹೇಳ್ತಿದ್ದೀರಲ್ಲ, ಇದ್ರಲ್ಲಿ ಗಂಗನ್ ಒಂದು ಸ್ವಲ್ಪನೂ ತಪ್ಪಿಲ್ಲ ಅಂತ ನಾನು ಅವಾಗ್ಲಿಂದ ಹೇಳ್ತಿದ್ದೀನಿ ತಾನೆ. ಗಂಗಂದು ಇದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಅವ್ರಿಗೆ ಹಿಂಸೆ ಮಾಡಿ ಮದುವೆ ಆಗಿ ಬಂದಿದ್ದು. ಆದರೂ ಗಂಗಾ ಅವ್ರು ಹೇಳಿದ್ರು, ಬೇಡ ಈ ಥರ ಮದುವೆ ಆಗೋ ತಪ್ಪು, ನಾವು ಮನೇಲೆಲ್ಲ ಹೇಳಿ ಎಲ್ಲರಿಗೂ ಒಪ್ಪಿಸಿ ಮದುವೆ ಆಗೋಣ ಅಂತ. ಆದರೆ ನಾನೇ ಬೇಡ ಬೇಡ ಅಂತೇಳಿ ಸಡನ್ನಾಗಿ ಮದುವೆ ಆಗಿ ಬಂದಿದ್ದು. ನೀವು ಗಂಗಂಗೆ ಎಲ್ಲರೂ ಹೇಳ್ತಿದ್ದೀರಲ್ಲ ಅಜ್ಜಿ, ಗಂಗಂದು ಇದ್ರಲ್ಲಿ ಸ್ವಲ್ಪನೂ ತಪ್ಪಿಲ್ಲ ಅಜ್ಜಿ. ನೋಡು ರಾಜು, ಈಗ ಯಾರು ಸರಿ ಯಾರು ತಪ್ಪು ಅನ್ನೋದು ಬರಲ್ಲ ಇಲ್ಲಿ. ನಡೀರಿ, ಏನದು ಮುಂದಿನ ಶಾಸ್ತ್ರ ಏನು ನೋಡೋಣ. ಈಗ ಬಾರಿ ಹೊತ್ತು ಬಂದು ಬಾರಿ ಹೊತ್ತಾಯ್ತು ಅನ್ಸುತ್ತೆ. ಊರ್ ಜನ ಎಲ್ಲ ಸೇರೋಕ್ಕಿಂತ ಮುಂಚೆ ನಡೀರಿ ಮನೆ ಒಳಿಕ್ಕೆ. ಹೋಗಿ ಚಂದ್ರಿ, ಹೋಗ್ಬಿಟ್ಟು ಗಿರ್ಜಿಂಗೆ ಆರ್ತಿ ತಟ್ಟೆ ತಗೊಂಡ್ ಬರಕ್ಕೆ ಹೇಳು. ಸರಿ, ಹೇಳ್ತೀನಿ. ಏನತ್ತೆ ಕರ್ದಿದ್ದು, ಏನು ಅಂತ ಹೇಳಿ. ನೋಡೆ ಗಿರ್ಜಾ, ಏನೋ ಆಗೋಗ್ಬಿಟ್ಟಿದೆ. ಇದನ್ನೇ ದೊಡ್ಡದು ಮಾಡಬೇಡ. ಊರ್ ಜನ ಎಲ್ಲ ಸೇರೋಕ್ಕಿಂತ ಮುಂಚೆ ಗಂಗನ್ನ ಮನೆ ತುಂಬಿಸ್ಕೊಳೆ. ತುಂಬಿಸ್ಕೊಳ್ಳೋದು? ನಿಮ್ಮ ಇದನ್ನ ನೋಡಿದ್ರೆ ಬೇಜಾರ್ ಮಾಡ್ಕೊಂಡು ಎಲ್ಲ ಹೋಗಿದ್ದಾರೆ. ಅಂತಿದ್ರಲ್ಲಿ ಈ ರಾಜ ಮಾಡಿರೋ ಕೆಲ್ಸಕ್ಕೆ ನಾನು ಹೇಗಂತ ಮನೆ ತುಂಬಿಸ್ಕೊಳ್ಳೋದು ಹೇಳು? ಅಲ್ಲ, ಒಂದ್ ಮಾತು, ನಾನು ಆ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ ಏನಾದ್ರು ಹೇಳ್ತಿದ್ರೆ ನಾವೇ ಮುಂದೆ ನಿಂತು ಮದ್ವೆ ಮಾಡ್ಬೋದಿತ್ತಲ್ಲ ಅಕ್ಕ. ಈ ತರ ಮದ್ವೆ ಆಗಿ ಈ ತರ ಆ ಹುಡುಗಿನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾನೆ ನಾನು ಯಾವತ್ತೂ ತಿಳ್ಕೊಂಡಿರ್ಲಿಲ್ಲ ಅಕ್ಕ. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನನ್ನ ಮಗನ ಮೇಲೆ. ಆ ಆಸೆನ ನಿರಾಸೆ ಮಾಡ್ಬಿಟ್ಟ ಅಕ್ಕ ಇವನು. ಸಾರಿ ಅಮ್ಮ, ಪ್ಲೀಸ್ ನೀನು ಆ ಥರ ಎಲ್ಲ ಅಳ್ಬೇಡ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇಲ್ಲ ರಾಜು, ನೀನೇನು ಅಳ್ಬೇಡ ಅಂತೀಯ, ಆದ್ರೆ ನನ್ನ ಮನಸ್ಸಿಗಾಗಿರೋ ನೋವನ್ನ ಯಾರ ಹತ್ರ ಹೇಳು? ಅಲ್ಲ, ನಾಳೆ 4 ಜನ ನಿಮ್ಮ ಅಪ್ಪಂಗೆ ನಿನ್ ದೊಡ್ಡ ಮಗನ ಮದ್ವೆ ಯಾವಾಗ ಅಂತ ಕೇಳಿದಾಗ ನಾವೇನಂತ ಉತ್ತರ ಕೊಡೋದು? ಇಲ್ಲ, ನನ್ನ ಮಗ ಈ ತರ ದೇವಸ್ಥಾನಕ್ಕೆ ಓಡೋಗಿ ಯಾವ್ದೋ ಹುಡುಗಿನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಮದ್ವೆ ಆಗಿ ಬಂದಿದ್ದಾನೆ ಅಂತ ಹೇಳಕ್ಕಾಗುತ್ತಿಲ್ಲ ರಾಜು ನಮ್ಮ ಕೈಲಿ. ನೀನ್ ಮಾಡಿರೋ ಕೆಲ್ಸಕ್ಕೆ. ಅಲ್ಲ, ಒಂದ್ ಮಾತು, ನೀನ್ ಇಷ್ಟ ಇದೆ ಅಂತ ಹೇಳ್ತಿದ್ರೆ ನಾವೇ ಮುಂದೆ ನಿನ್ ಮದ್ವೆ ಮಾಡ್ತಿದ್ವಲ್ಲ. ಈ ರೀತಿ ನೀನು ಮದ್ವೆ ಆಗಿ ಬಂದು ನಿಂತಿದೀಯಲ್ಲ ರಾಜು, ಏನು ಮಾಡೋದು?
ನೋಡಮ್ಮ ಗಿರ್ಜಾ, ಬೆಳಿಗ್ಗಿಂದ ಅದೆಷ್ಟು ಅಂತ ಅಳ್ತೀಯ, ಆಗೋಗ್ಬಿಟ್ಟಿತ್ತೆ ನಡಿ. ಸೊಸೆನ ಮನೆ ತುಂಬಿಸ್ಕೊ, ಇನ್ನೇನು ಮಾಡೋಕ್ಕಾಗಲ್ಲ. ಊರ್ ಜನ ನೋಡಿ ನಗಾಡಿ ಹೋಗ್ಕಿಂತ ಮುಂಚೆ ಸೊಸೆನ ಮನೆ ತುಂಬಿಸ್ಕೊ ನಡಿ. ಏನೂ ಆಗಲ್ಲ ನಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಈಗಕ್ಕ ಮನೆ ತುಂಬಿಸ್ಕೊಳ್ಳೋದು? ಅಲ್ಲ, ನಂಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನನ್ನ ಕೈ ತಲೆ ಓಡ್ತಿಲ್ಲ ಅಕ್ಕ. ಅಂಥದ್ರಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಇಂದ ನೋಡಿದ್ರೆ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಮನೆ ತುಂಬಿಸ್ಕೊಳ್ಳೋದ ಬೇಡ್ವಾ ಏನು ಗೊತ್ತಾಗ್ತಿಲ್ಲ ಅಕ್ಕ. ಏನ್ ಮಾಡೋದು ನೀವೇ ಹೇಳಿ. ಏನೋ ಆಗೋಗ್ಬಿಟ್ಟಿದೆ, ಅದನ್ನೇ ಚಿಂತೆ ಮಾಡ್ಕೊಂಡು ಕೂರಕ್ಕಾಗುತ್ತಾ? ನಡಿ, ನಂಗೆ ಗೊತ್ತಿತ್ತು ರಾಜು ನನ್ನ ಹತ್ರ ಹೇಳಿದ್ದ ಯಾವ್ದೋ ಹುಡುಗಿನ ಪ್ರೀತಿಸ್ತಿದೀನಿ ಅಂತ. ಆದ್ರೆ ಇವನು ಈ ತರ ಮದ್ವೆ ಆಗಿ ಬರ್ತಾನಂತ ನಂಗೆ ಗೊತ್ತಿರ್ಲಿಲ್ಲ. ಬಿಡು, ಏನೋ ಆಗೋಗ್ಬಿಟ್ಟಿದೆ, ನಡಿ ಮನೆ ತುಂಬಿಸ್ಕೊಳ್ಳೋಣ. ಅಕ್ಕ ಆಯ್ತು. ಅಣ್ಣ ನೋಡೋಣ, ಇಲ್ಲಿ ದೊಡ್ಡದಕ್ಕೆನ ನೀವು ಬೇಡ ಅಂದ್ರು ನೋಡಲಿ, ಅವಳಿಗೆ ಮನೆ ತುಂಬಿಸ್ಕೊಂತಿದ್ದಲ್ಲ ನೋಡು. ಏನಕ್ಕೆ ಇದೆಲ್ಲ? ನಾನು ಬೇಡ ಅಂತ ಹೇಳಿಲ್ವಾ ಅವಾಗಲೇ? ನಮ್ಗೆ ಕೇಳ್ದಲೆ ಮದುವೆ ಆಗಿ ಬಂದಿರೋನು ಎಲ್ಲಾದ್ರೂ ಹೋಗ್ಲಿ, ನಾನು ನಮ್ಮ ಮನೆಗೆ ಬರಕ್ ಬಿಡಲ್ಲ ಅಂತ ಅವಾಗಲೇ ಹೇಳಿ ಹೋಗಿದ್ದೀನಲ್ಲ. ನಂಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ. ನಿಮ್ಮ ಮತ್ತೆ ಮನೆ ತುಂಬಿಸ್ಕೊಂತಿದ್ದೀರಲ್ಲ ಅವ್ರನ್ನ. ಇರೋರಾಗು ಏನೋ ಆಗೋಗ್ಬಿಟ್ಟಿದೆ, ಈಗ ಅದನ್ನೇ ದೊಡ್ಡದು ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ. ಊರ್ ಜನ ಎಲ್ಲ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ ಹೇಳು? ಅಲ್ಲ, ಇವರೇ 4 ಜನ ನಮ್ಮ ಮನೆಗೆ ಬುದ್ಧಿ ಹೇಳೋರಾಗಿ ಇವರೇ ಪಾಪ ಅವ್ರ ಮಗನ ಸೊಸೆನ ಹೊರಗಡೆ ಬೆಳಿಗ್ಗಿಂದ ನಿಲ್ಸಿದ್ದಾರೆ ಅಂತ ಊರ್ ಜನ ನೋಡಿ 4 ಜನ ನಂಗೆ ಮಾತಾಡ್ಕೊಳ್ಳಲ್ವೇಂದ? ಸುಮ್ಮನಿರು, ಏನೂ ಆಗಲ್ಲ. ಏನೋ ಆಗೋಗ್ಬಿಟ್ಟಿದೆ, ಅವ್ರ ಹಣೆ ಬರದಲ್ಲಿ ಇದ್ದಂಗೆ ಆಗಿತ್ತೆ. ಈಗ ಅದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ಸುಮ್ಮನೆ ನೀನು ನೋಡಮ್ಮ, ಬಲ್ಗಾಲಿಟ್ಟು ಒಳಗಡೆ ಬಾ. ನೋಡಮ್ಮ, ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಬಲ್ಗಾಲಲ್ಲಿ ಈ ಅಕ್ಕಿ ಸೇರನ್ನ ಒದ್ದು ಒಳಗಡೆ ಬಾರಮ್ಮ. ಸರಿ ಆಯ್ತು ದೊಡ್ಡಮ್ಮ. ನೋಡೋ, ನಾನು ಈಗಲೇ ಹೇಳ್ತಿದ್ದೀನಿ ನೋಡು. ನನ್ನ ಮನೆ ಒಳಗೆ ಕಾಲು ಇಡಬಾರ್ದಂದ್ರೆ ನೀನು ಇಡಬಾರ್ದು ಅಷ್ಟೇ. ನೀನು ಎಲ್ಲಾದ್ರೂ ಹೋಗು. ನೀನು ಮದುವೆ ಮಾಡ್ಕೊಂಡ್ ಬಂದಿದೆಯಲ್ಲ, ನೀನು ಹೆಂಡ್ರು ಕರ್ಕೊಂಡು ನೀನು ಎಲ್ಲಾದ್ರೂ ಹೋಗು. ನನ್ನ ಮನೆ ಒಳಗೆ ಮಾತ್ರ ಬರಬಾರ್ದು ನೀನು. ಸುಮ್ಮನಿರಿ ರಾಗು, ಏನೋ ಆಗೋಗ್ಬಿಟ್ಟಿತ್ತೆ, ಬಿಡ್ರಿ. ಈಗ ಅದನ್ನೇ ದೊಡ್ಡದು ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ, ಬಿಡ್ರಿ. ಗಿರ್ಜಾ ಎಲ್ಲಿದೆಯಾ? ಬಾರೆ ಇಲ್ಲಿ. ಕರೆದ್ರಲ್ಲ, ಏನು ಅಂತ ಹೇಳ್ರಿ. ನೋಡೆ, ನಾನು ನಿಂಗೆ ಫಸ್ಟೇ ಅವಾಗಲೇ ಹೇಳೋಗಿಲ್ವಾ ನಂಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ? ಇನ್ನೇನು ಮಾಡ್ತಿದ್ದೀರಾ ನೀವು? ಚೆನ್ನಾಗಿ ಮನೆ ತುಂಬಿಸ್ಕೊಂತಿದ್ದೀರಲ್ಲ ಇಬ್ರನ್ನ. ನಾನು ಹೇಳೋಗಿಲ್ವಾ ಇದಕ್ಕೂ ನಂಗೂ ಏನು ಸಂಬಂಧ ಇಲ್ಲ, ನಾನು ಯಾರಿಗೂ ಮಾತಾಡ್ಸಲ್ಲ ಅಂತ ಹೇಳೋಗಿದ್ದೀನಿ. ಮತ್ತೆ ಎಲ್ಲ ಶಾಸ್ತ್ರಗಳು ಮಾಡ್ಕೊಂಡು ನಿಂತಿದ್ದೀರಲ್ರಿ. ಅದು ಅಕ್ಕನೇ ಹೇಳಿದ್ದು ಕಣ್ರಿ. ಅಕ್ಕನೇ ಇಲ್ಲ ಮನೆ ತುಂಬಿಸ್ಕೊಳ್ಳೋಣ, ಇಲ್ಲಾಂದ್ರೆ ಊರ್ ಜನ ಎಲ್ಲ ಈ ಕಡೆನೇ ನೋಡ್ತಿದ್ದಾರೆ, ಆಮೇಲೆ 4 ಜನ ನಂಗೆ ಮಾತಾಡ್ತಾರೆ ಅಂತ ಅಂದಿದ್ದಕ್ಕೆ ನಾನು ಸುಮ್ಮನೆ ಕಣ್ರಿ. ಬಾಯಿ ಮುಚ್ಚೋ ಸಾಕು ರಾಗು. ನಾನು ದೊಡ್ಡೋಳು ಇರುವಾಗ ನಿಂದೇನೋ ಏನೋ ಆಗೋಗ್ಬಿಟ್ಟಿತ್ತೆ, ಬಿಡು ಅತ್ಲಾಗೆ. ಈಗ ಅದನ್ನೇ ದೊಡ್ಡದು ಮಾಡ್ಕೊಂಡು ಕೂರಕ್ಕಾಗಲ್ಲ. ಬರ ಮಗಂಗ, ನೀನು ಸೇರೋದ್ದೆ ಒಳಗಡೆ ಬಾ. ಮನಸ್ಸಿ ರಂಗು ನೋಡಿದೆ, ಬಾಸಿಂಗಳದಲ್ಲಿ ಮನಸ್ಸಿನ ಮತ್ತು ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ ಉಲ್ಲಾಸದಲ್ಲಿ ದಿನ. ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲ ತಳಿರೋ ತೋರಣ ಬದರಂಗಿಯಲ್ಲಿ ಮನಸ್ಸಿನ ರಂಗ ನೋಡಿದೆ, ಬಾಸಿಂಗಳದಲ್ಲಿ ಕನಸಿನ ಮತ್ತು ತುಂಬಿದೆ. ಅಂತೂ ಎಂತೂ ಎಲ್ಲ ನೀವು ಹೇಳ್ದಂಗೆ ಮನೆ ತುಂಬಿಸ್ಕೊಂಡ್ರಲ್ಲ. ಎಲ್ಲರೂ ತಪ್ಪದೆ ನೋಡಿ, ಇಲ್ಲಿಂದ ಗಂಗನ ಹೊಸ ಜೀವನ ಆರಂಭವಾಗ್ತಿದೆ. ಈ ಹೊಸ ಜೀವನದಲ್ಲಿ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಇದೇ ರೀತಿ ನಮ್ಮ ಜೊತೆ ಕೂಡಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.